ಆಸ್ ಇಟ್ ಈಸ್ ಇದು ಸೀಕ್ವೆಲ್ ಆಗುತ್ತೆ. ಸರ್ ಸಿನಿಮಾ ನೋಡೋಣ ಸರ್. ಪಂಚಾಯತ್ ಸದಸ್ಯಂಗೆ ತುಂಬಾ ಇವಾಗ ಸವಾಲುಗಳು ಹೇಳ್ಬಿಟ್ಟಿದ್ದಾರೆ. ನಾನು ಬಾತ್ರೂಮ್ ಕಟ್ಸ್ಕೊಡ್ತೀನಿ, ಅದು ಮಾಡ್ತೀನಿ. ಬಟ್ ಬುದ್ಧಿವಂತಿಕೆಯಲ್ಲಿ ಗೆದ್ದಿರೋದು ಅವರು. ಜನ ಅರ್ಧ ಸಪೋರ್ಟ್ ಮಾಡಾರೆ. ಅವ್ರ ಬುದ್ಧಿವಂತಿಕೆ, ಶಾಕಮ್ಮ ಅನ್ನೋ ಕ್ಯಾರೆಕ್ಟ್ರು ಒಂದು ಓಟ್ ಹಾಕಿ ಗೆಲ್ಸಿರೋದು. ಅವ್ರು ಏನೇನು ಮಾಡ್ತಾರೆ, ಅವ್ರ ಮುಂದೆ ತುಂಬಾ ಚಾಲೆಂಜ್ಗಳಿದೆ. ಏನಾಗ್ತಾರೆ ನೋಡೋಣ ಸರ್. ನನಗೂ ವೇಟಿಂಗಲ್ಲಿದ್ದೀನಿ. ಹಾಂ, ಖಂಡಿತ ಸರ್. ಆ ಬೇಸಸ್ ನಾನು ಇನ್ನೂ ಈಗ ಅದ ನಂತರ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇನ್ನೇನು ನಡೀತು, ನಾನು ಆ ಪ್ರೋಸೆಸ್ಸಲ್ಲೇ ಇದ್ದೆ. ಹಲವಾರು ಇನ್ಸಿಡೆಂಟ್ ಇನ್ನೂ ನಾನು ನೋಡಿದ್ರೆ ಸಿಕ್ತು. ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡಿದ್ದೀನಿ ಇದರಲ್ಲಿ. ಸೊ ಚೆನ್ನಾಗಾಗುತ್ತೆ ಸರ್, ಒಳ್ಳೇದು. ಅವ್ರ ಪಾತ್ರದ ಬಗ್ಗೆ ಮುಂದಿನ ಮಾತಾಡ್ತೀನಿ ಸರ್. ಇಲ್ಲ ಸರ್, ಸರ್ಪ್ರೈಸ್ ಇದೆ ಖಂಡಿತ. ಇನ್ನೊಂದು 8-9 ತಿಂಗಳು ಸರ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲದಕ್ಕೂ ಒಂದು ನೀವು ಫಸ್ಟ್ ಲುಕ್ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ. ಸ್ಯಾರಿ ಗೆಟಪ್, ಮುದ್ದಾದು ಕುರಿಮರಿ, ಅವರಿಬ್ರು ನೋಡೋಕೆ ಖುಷಿ ಆಗುತ್ತೆ ಸರ್ ಅದನ್ನು ಸ್ಕ್ರೀನ್ ಮೇಲೆ. ಅಷ್ಟು ನಾವು ಫೋಟೋಶೂಟ್ ಮಾಡ್ಬೇಕಾದ್ರೆ ಮೇಡಮ್ ಅಂತ ಇದ್ರು, ಏನೂ ಚೇಂಜ್ ಆಗಿಲ್ವಲ್ಲ, ನಾವು ಏನೂ ಚೇಂಜ್ ಆಗಿಲ್ವಲ್ಲ 6 ವರ್ಷದಲ್ಲಿ ಅಂತ. ಅದೇ ನಾವು ಮ್ಯಾಜಿಕ್ ನಡೀತಾ ಅದು. ನಾವು ಹೇಳಿದ್ವಿ ಫೋಟೋಶೂಟ್ ತುಂಬ ಪ್ರಿಪೇರ್ ಕಡಿಮೆ ಇದ್ದವು. ನಾವು ಒಂದು ಕುರಿಮರಿ ಇಟ್ಕೊಂಡು ಹೋಗಿದ್ದು, ಒಂದು ಬೈಕ್ ತೊಗೊಂಡು ಹೋಗಿದ್ದು. ಬಟ್ ಅಷ್ಟು ಮುದ್ದಾದ ಒಂದು ಫೋಟೋಶೂಟ್ ಹಾಕ್ಬೇಕಂದ್ರೆ ಅದೊಂದು ಎನರ್ಜಿ ಇತ್ತು. ಅವರಿಬ್ಬರ ಫೇಸಲ್ಲಿ ಒಂದು ಕಳೆ ಇದೆ. ತನಗೆ ತಾನೇ ಫೋಟೋ ಆದ ತಕ್ಷಣ ಸಿದ್ದೇಗೌಡ ಆ್ಯಂಡ್ ನಂದಿನಿ ಕ್ಯಾರೆಕ್ಟ್ರು ಕ್ಯಾಪ್ಚರ್ ಆಗುತ್ತೆ ಸರ್. ಆ ಕುರಿಮರಿ ನನ್ನ ಲೈಫ್ ಸರ್. ಅದಕ್ಕೆ ಅದು ಬೈರ ಅಂತ ಹೆಸರು. ಆ ಕುರಿಮರಿನೂ ಒಂದು ಕ್ಯಾರೆಕ್ಟರ್ ಸರ್. ಸರ್ ಕನ್ನಡ, ತೆಲುಗು, ತಮಿಳು ಸರ್. ಎಸ್ ಸರ್. ಯಾಕೆಂದರೆ ಅದು ಆನ್ಸರ್ ಕೊಡ್ತೀವಿ ಸರ್. ನಮ್ದು ಯಾವುದು ಪ್ಯಾನ್ ಇಂಡಿಯಾ ಪಿಕ್ಚರ್ ಅಲ್ಲ ಸರ್, ಫ್ಯಾನ್ ಇಂಡಿಯಾ ಪಿಕ್ಚರ್ ಇದು. ತೆಲುಗು ತಮಿಳು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಯೋಗ್ಯ ಇಟ್ಟಾದ್ಮೇಲೆ ನಾವು ಡಬ್ ಮಾಡ್ತೇವೆ ಸರ್. ಅದನ್ನು ತುಂಬ ಕಡಿಮೆ ಅಮೌಂಟಿಗೆ ಸಿನಿಮಾ ಮಾಡಿದ್ದು. ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಸರ್ ಮಾಡ್ಬೇಕಾದ್ರೆ ಒಂದು ಡಬ್ ಮಾಡಿ ರಿಲೀಸ್ ಮಾಡೋಣ, ನಾವೇ ಮಾಡೋಣ ಅಂತ ಹೇಳಿದ್ರು. ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್, ನಿಮ್ಮ ಸಹಕಾರ ಬೇಕು. ಜೊತೆಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಅಯೋಗ್ಯ ಬಹುಶಃ ಶತದಿನೋತ್ಸವ ಆಚರಿಸಿದಂತಹ ಅದ್ಭುತವಾದಂತಹ ಚಿತ್ರ ಒಂದು. ಜೊತೆಗೆ ಇದುವರೆಗೂ ಕಿರುತೆರೆನಲ್ಲಿ ಪ್ರಸಾರ ಆಗಿರುವಂತ ಅತಿ ಹೆಚ್ಚು ಬಾರಿ ಪ್ರಸಾರ ಆಗಿರುವಂತ ಸಿನಿಮಾ ಅಯೋಗ್ಯ ಅಂತ ಹೇಳಕ್ಕೆ ಒಂದು ಹೆಮ್ಮೆ. ಆ ಸಿನಿಮಾದಲ್ಲಿ ನಾನು ಇದೀನಿ ಅನ್ನೋದು ಒಂದು ಖುಷಿ ನನಗೆ. ಇನ್ನೊಂದೇನು ಹೇಳಬೇಕು ಅಂತಂದ್ರೆ, ಅಯೋಗ್ಯ ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ನಾನು. ಅಷ್ಟು ಒಂದು ಆ ಪಾತ್ರ, ಮಟನ್ ಅನ್ನೋ ಪಾತ್ರ ಒಂದು ಜನಪ್ರಿಯತೆನ ತಂದುಕೊಡ್ತು. ಮತ್ತೆ ಅಯೋಗ್ಯ 2 ಸ್ಟಾರ್ಟ್ ಆಗ್ತಾ ಇದೆ. ಗೆಳೆಯ ಹೇಳಿದ ತಕ್ಷಣ ಖುಷಿ ಆಯಿತು ಫಸ್ಟ್ ಆಫ್ ಆಲ್. ಆಮೇಲೆ ಕತೆ ಕೇಳಿದಾಗ, ಮತ್ತೆ ಮಾಸ್ತಿ ಸರ್ ಬರೆದಿರೋ ಕೆಲವೊಂದು ಡೈಲಾಗ್ಗಳನ್ನು ಕೇಳಿದಾಗ ಬಹಳ ಖುಷಿಯಾಗಿದೆ. ಇದಂತೂ ಈಗ ಏನು ಅಯೋಗ್ಯ ಸಿನಿಮಾ ನಿಮ್ಮನ್ನ ಮನರಂಜಿಸ್ತು. ಎಷ್ಟು ಕಿಕ್ಕಿರಿದು ಥಿಯೇಟರ್ಗಳು ತುಂಬ್ತಾ ಇತ್ತು. ಆದರೆ ಡಬ್ಬಲ್, ಯಾಕಂದ್ರೆ ಒಂದು ಸೀಕ್ವೆಲ್ ಬರ್ತಾ ಇದೆ, ಪಾರ್ಟ್ 2 ಅಂತಂದಾಗ ಅದರಲ್ಲಿರುವಂತ ಒಂದು ವಿಷಯಗಳು ಕೂಡ ಡಬಲ್ ಆಗಬೇಕು. ಅದೆಲ್ಲ ಡಬಲ್ ಖಂಡಿತ ಆಗುತ್ತೆ. ಇನ್ನುವೇ ನಮ್ಮ ಸುಂದರಣ್ಣ ಬೆನ್ನಿಗೆ ಹೊಡೆದಿರೋದು, ಆ ಸೀನಲ್ಲಿ ಹೊಡೆದಿರೋದು ಇನ್ನೂ ನೋವಾಗಿಲ್ಲ. ಇದರಲ್ಲಿ ಇಂಕೇಜ್ ಮಿಸ್ ಆಗ್ತಾರೋ ಗೊತ್ತಿಲ್ಲ ಅಣ್ಣ. ಮತ್ತೆ ಪ್ರೀತಿಯಿಂದ ಒಂದು ಧನ್ಯವಾದ ಹೇಳಬೇಕು ಅಂತಂದ್ರೆ ಅದು ನಮ್ಮ ಮುನೇಗೌಡರು ಸರ್ಗೆ. ಸೊ 2ನೇ ಸಿನಿಮಾ, ಸೊ ಒಂದು ಒಳ್ಳೆ ಸಿನಿಮಾಗೆ ಬಂಡವಾಳನ ಹೂಡ್ತಿದ್ದಾರೆ. ಗಣೇಶನ ಆಶೀರ್ವಾದ, ಕನ್ನಡಿಗರ ಪ್ರೀತಿ, ಅವರ ಆಶೀರ್ವಾದ ಎಲ್ಲ ಇದ್ದು ಇನ್ನೂ 100 ಸಿನಿಮಾಗಳನ್ನ ಮಾಡುವಷ್ಟು ದುಡಿಮೆನ ಈ ಅಯೋಗ್ಯ 2 ಮಾಡಿಕೊಡ್ಲಿ ಅಂತ ಬೇಡ್ಕೊಂತೀನಿ. ಖುಷಿಯಾಗೋ ವಿಚಾರ ಏನು ಅಂದರೆ, ಯಾವ ಸಿನಿಮಾ ಗೆಲುವು ಸೋಲು ನಮ್ಮ ಕೈಲಿ ಇಲ್ಲದೆ ಇದ್ರೂ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಟೀಮ್ನ ಒಂದಷ್ಟು ವರ್ಷಗಳ ಬಳಿಕನೂ ತಿರ್ಗಿ ಅದೇ ಟೀಮ್ ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದು, ಆ ಒಂದು ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಕೆಲಸ ಮಾಡೋಣ ಅನ್ನೋ ಒಂದು ಇದಿದೆಯಲ್ಲ, ಉಮೇದಿ, ಅದು ತುಂಬ ಇಷ್ಟ ಆಯಿತು. ಮತ್ತು ಈ ಚಿತ್ರಕ್ಕೆ ಇವತ್ತು ಆವಾಗ ನಾವು ಹಂಸಲೇಖ ರವಿ ಸರ್ ಹಾಡುಗಳು ಅಂದಾಗ ಪ್ರತಿಯೊಂದು ಹಳ್ಳಿಯ ಮೂಲೆ ಅಂದರೆ ರಾಜ್ಯದ ಮೂಲೆಯ ಹಳ್ಳಿಗಳು ಹೆಂಚಿನ ಮನೆಯಲ್ಲಿ ಕೂಡ ಕೇಳುವಂಥದ್ದು ಅಂಥ ಒಂದು ಪ್ರಯತ್ನ ಅಯೋಗ್ಯ ಸಿನಿಮಾದಲ್ಲಾಗಿತ್ತು. ನಮ್ಮ ಚೇತನ್ ಅವ್ರು ಬರೆದ ಹಾಡು ಮತ್ತು ನಂದು ಚೇತನ್ ಅವ್ರ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಹಿಂದೆ ಕಾಟೇರ ಬರೆದಾಗಲೂ ಅವ್ರ ಸಾಹಿತ್ಯ ನನ್ನ ಸಂಭಾಷಣೆ ಇತ್ತು. ಈ ಥರ ತುಂಬ ಕೆಲಸ ಮಾಡಿದ್ದೀವಿ. ಮತ್ತು ಸತೀಶ್ ಸರ್ ಅವರಲ್ಲೊಂದು ಕಾಮನ್ ಮ್ಯಾನ್ ಕಾಣ್ತಾನೆ, ಅಂದರೆ ಪ್ರತಿಭೆ ಅಷ್ಟು ಚೆನ್ನಾಗಿ ಯಾವುದನ್ನು ಮೇಲೆ ಹಾಕ್ಕೊಡೋಲ್ಲ, ಆ ಕ್ಯಾರೆಕ್ಟರ್ನ ನೀಟಾಗಿ ಕನ್ವೆ ಮಾಡೋದು. ಮತ್ತು ಅವರು ಕರೆಕ್ಟಾಗಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು, ಸೊ ಅವರಿಬ್ಬರು ಪೇರೆ ಇವತ್ತು ಪ್ರತಿ ಮನೆಯಲ್ಲೂ ಹಿಂಗಿರ್ಬೇಕು ಜೋಡಿ ಅನ್ನೋ ಒಂದು ಉದಾಹರಣೆ ಆಗಿತ್ತು. ಸೊ ಸಂಗೀತ ಅಂತ ಬಂದಾಗ ಅರ್ಜುನ್ ಜನ್ಯ ಸಾರು ಎಲ್ಲ ಟೀಮ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದು. ನಮ್ಮ ಸುರೇಶ್ ಆರ್ಮುಗಮ್ ಅವರು ಎಡಿಟಿಂಗ್, ಸೊ ಎಲ್ಲ
ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಡೈಲಾಗ್ಸ್ ವಿಚಾರಕ್ಕೆ ಬಂದಾಗ ತುಂಬ ಚೆನ್ನಾಗಿ ನನಗೂ ಒಳ್ಳೊಳ್ಳೆ ಸೀನ್ಸು ಒಳ್ಳೆ ಕತೆ ಸಿಕ್ಕಿದೆ. ಆದರೆ ಮಂಡ್ಯದವರು ಅಂತ ಹೇಳಿದ ತಕ್ಷಣ ಪ್ರೀತಿನೇ ಆಗಲಿ ದ್ವೇಷನೇ ಆಗಲಿ ನೀವು ಚಿಟಿಕೆ ಅಷ್ಟು ಕೊಟ್ಟರೆ ನಾವು ಚೀಲದಷ್ಟು ವಾಪಸ್ ಕೊಡ್ತೀವಿ ಅನ್ನೋ ಥರದ್ದು ಡೈಲಾಗ್ಸ್ ಇರುತ್ತೆ. ಒಂದು ವಿಜುವಲ್ ಪಾಯಿಂಟ್ಸು ತುಂಬ ಚೆನ್ನಾಗಿರುತ್ತೆ. ಮತ್ತು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಥಿಯೇಟ್ರ್ ಆ್ಯಂಬಿಯನ್ಸ್ ಕಟ್ಕೊಡ್ಬೇಕು. ಅದನ್ನು ಮಹೇಶ್ ಅವರು ಪ್ರತಿ ಸತಿ ಹೇಳ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ತುಂಬ ಪ್ರೂವ್ ಆಗಿರುವಂಥ ಅಯೋಗ್ಯನ ಈಗ ಮತ್ತೆ ಭಯ ಮತ್ತು ಭರವಸೆ ಎರಡೂ ಜಾಸ್ತಿ ಇದೆ. ಅದು ಕರೆಕ್ಟಾಗಿ ಕೆಲಸ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ರಂಗದಲ್ಲಿ ಒಂದು ನಿರ್ಮಾಪಕನ ಅನ್ನದಾತ ಅಂತ ಕರಿತೀವಿ, ಹಾಗೆ ಒಬ್ಬ ನಿರ್ದೇಶಕನ ಗುರು ಅಂತ ಕರಿತೀವಿ. ವಯಸ್ಸಲ್ಲಿ ಸಣ್ಣವನಾದರೂ ಕೂಡ ಮಹೇಶ ನನಗೆ ಗುರು ಈ ಸಿನಿಮಾದಲ್ಲಿ. ಮತ್ತೆ ಇವತ್ತು ಅಯೋಗ್ಯ ಅನ್ನೋ ಟೈಟ್ಲ್ ಇದೆಯಲ್ಲ, ಬಹಳ ಒಂದು ರೀತಿಯಾದ ವಿಭಿನ್ನವಾದ ಟೈಟ್ಲ್ ಕನ್ನಡ ಚಿತ್ರರಂಗಕ್ಕೆ. ಯಾಕೆಂದರೆ ನಮ್ಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು. ಇವತ್ತು ಸಿಟಿನಲ್ಲಿ ಏನಾಗಿದೆ, ಇದು ಕಂಪ್ಲೀಟ್ ಕಲುಷಿತವಾದ ನೀರು, ಕಲುಷಿತವಾದ ಗಾಳಿ. ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅಯೋಗ್ಯ 2ನೇ ಸಿನಿಮಾ ನೋಡಲೇಬೇಕಾಗತ್ತೆ. ಹಾಗಾಗಿ ನಾವು ಮತ್ತೆ ಮಂಡ್ಯಕ್ಕೆ ಹೋಗಲೇಬೇಕಾಗತ್ತೆ. ಅದನ್ನು ನೋಡಬೇಕು ಅಂತಂದ್ರೆ ಅದ್ಭುತವಾದ 2 ಜೋಡಿಗಳನ್ನ ನೋಡಬೇಕಾಗತ್ತೆ. ಅದಕ್ಕೆ ನಾನು ನನ್ನ ಗುರುಗಳಾದಂಥ PV ಕಾರಂತರು ಏನೊಂದು ಪ್ರಾರಂಭ ಮಾಡಿದ್ರು, ಒಂದು ನೀನಾಸಂ ಅನ್ನೋದು ಮೊದಲೇ ಪ್ರಾರಂಭ ಆಗಿತ್ತು. ಅಲ್ಲಿ ಕಲೆಯನ್ನು ಕಲಿತು ಬಂದಂಥ ನನ್ನ ಗೆಳೆಯ ನೀನಾಸಂ ಸತೀಶ್ ಈ ಚಿತ್ರದ ನಾಯಕ. ಹಾಗೆ ನಾನು ಬಹಳ ಮೆಚ್ಚುವಂಥ ಹಾಗೂ ಅತ್ಯಂತ ಬುದ್ಧಿವಂತ ಒಂದು ಹೀರೋಯಿನ್ ಅಂತಂದರೆ ಅದು ರಚಿತಾ ರಾಮ್. ಯಾಕೆಂದರೆ ಇಬ್ಬರು ಜೋಡಿ ನೋಡ್ತಾ ಇದ್ದಾಗ ನಂಗೆ ಅನ್ಸೋದು, ನನಗೆ ಈ ಸಿನಿಮಾ ಮಾಡುವಾಗ ಆವಾಗ ಕೋವಿಡ್ ಇರಲಿಲ್ಲ. ಈ ಕೋವಿಡ್ಗೆ ಮುಂಚೆ ಈ ಸಿನಿಮಾ ಆಗುತ್ತೆ. ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಬೇಕಾದಷ್ಟು ಆಯ್ಕೆಗಳಿದ್ದಾರೆ, ಬೇಕಾದಷ್ಟು ನಟಗಳಿದ್ದಾರೆ. ನನಗೆ ಅಂತ ಒಂದು ಸ್ಥಾನವನ್ನು ಮಾಡಿಕೊಟ್ಟಂಥ ಆವತ್ತಿನ ಆ ನಿರ್ಮಾಪಕ ಚಂದ್ರಶೇಖರ್ ಅವ್ರನ್ನ ಇವತ್ತು ನಾನು ನೆನೆಸ್ಕೊತೀನಿ. ಹಾಗೇನೆ ಈ ಚಿತ್ರದಲ್ಲಿ ಕೇವಲ ಬರೀ ಕಲಾವಿದರು ಇದ್ರೆ ಸಾಲದು, ಅಂಥ ಉತ್ತಮವಾದ ತಂತ್ರಜ್ಞರು ಇರಬೇಕಾಗತ್ತೆ. ಅದರ ಆಯ್ಕೆ ಕೂಡ ಮಾಡಿದರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವತ್ತಿನ ಸಂಗೀತ, ಅರ್ಜುನ್ ಜನ್ಯ ಸಂಗೀತ ಆಗಿರ್ಬೋದು, ಅಥವಾ ಆ ಫೋಟೋಗ್ರಫಿ ಕ್ಯಾಮ್ರಾಮನ್ ಮರ್ತಿದ್ದೀನಿ. ಹಾಗೆ ನನ್ನ ಗೆಳೆಯರಾದಂಥ ಅನೇಕ ಜನ ಇಲ್ಲಿ ಕೂತಿದ್ದಾರೆ. ಅದು KR ಪೇಟೆಗೆ ಬೆನ್ನು ತಟ್ಟಿದ್ದೀನಪ್ಪ, ಬೆನ್ನ ಮೇಲೆ ಹೊಡೆದಿಲ್ಲ. ಚೆನ್ನಾಗಿ ಇನ್ನೂ ಚೆನ್ನಾಗಿ ಮೇಲಕ್ಕೆ ಬರ್ತೀಯ. ಹಾಗೆ ನಮ್ಮ ಭರ್ಜರಿ ಚೇತನ್ ಅವರು ಕೂಡ ಬಹಳ ನನ್ನ ಅಚ್ಚುಮೆಚ್ಚಿನ ನಿರ್ದೇಶಕರು. ಹಾಗೆ ಇಲ್ಲಿ ನನ್ನ ಗೆಳೆಯ ಕೂತಿದ್ದಾನೆ, ಏನು ಹೇಳೋದು ನಾಣಿ ಬಗ್ಗೆ, ಅದ್ಭುತವಾದ ಕಲಾವಿದ. ಹಾಗೆ ಅರುಣ ನನ್ನ ಜೊತೆ 2-3 ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಬಹಳ ನಾನು ಮೆಚ್ಕೊಂಡಿದ್ದು ಈ ಸಿನಿಮಾದಲ್ಲಿ ಅವರ ಪಾತ್ರ. ಹಾಗೂ ಲಿಫ್ಟ್ ಮ್ಯಾನ್ ಅಂತ ನಾನು 200ನೇ ಚಿತ್ರ ಮಾಡಬೇಕಾದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದ ನಟಿ ಅದು ಅರುಣ ಬಾಲರಾಜ್. ಯಾಕೆಂದರೆ ಆಕೆಗೆ ಅದ್ಭುತವಾದ ಒಂದು ಅಭಿನಯ ಕಲೆ ಇದೆ. ಹಾಗಾಗಿ ಅವರು ಕೂಡ ಈ ಚಿತ್ರದಲ್ಲಿ ಮತ್ತೆ ಮರುಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಪಾವಗಡ ಮಂಜು, ನಾನು ಅವ್ರನ್ನ ನೀವು ಇದ್ರಲ್ಲಿ ಮಾಡಿದ್ರಾ, ಇದು ಬಿಗ್ ಬಾಸ್. ಹೌದು, ಅವರು ಇವಾಗ ಅವರೇ ಬಿಗ್ ಬಾಸ್ ಈಗ ನಮಗೆಲ್ಲ. ಹೀಗಾಗಿ ಈ ಬೆರಲ್ನೆಲ್ಲ ಸೇರಿಸೋದು ನೋಡಿ, ಏನಂದ್ರೆ ಒಂದು ಅದ್ಭುತವಾದ ಅಡುಗೆ ಆಗಬೇಕು ಅಂದರೆ ನಿಜವಾದ ಒಂದು ಒಳ್ಳೆ ಹದ ಬರಬೇಕು. ಈ ಹದಕ್ಕೆ ಸರಿಯಾದ ಕಲಾವಿದರನ್ನ ಮತ್ತೆ ಸೇರಿಸಿದ್ದಾರೆ. ಯಾಕೆಂದರೆ ಮೊದಲನೇ ಸಿನಿಮಾ ಮಾಡೋದೇ ಬಹಳ ಕಷ್ಟ. ಒಂದು ಸಿನಿಮಾ ಮಾಡೋದೇ ಕಷ್ಟ. ಅದು 6 ವರ್ಷದ ನಂತರ ಕೋವಿಡ್ ಎಲ್ಲ ಕಳೆದು ಎಷ್ಟೋ ಜನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆ ಮಧ್ಯದಲ್ಲಿ ನಾವು ಇನ್ನೂ ಜೀವಂತವಾಗಿದ್ದೀವಿ. ಯಾಕೆಂದರೆ ಆ ದೇವರು ಇವತ್ತು ಏನು ಬಸವನಗುಡಿ ಆ ಬಸವಣ್ಣನ ಮುಂದೆ ಕೂತಿದ್ದೀವಿ. ಹಾಗೆ ಗಣೇಶನ ಆಶೀರ್ವಾದ ಇದೆ. ಯಾಕೆಂದರೆ ಯಾವುದೇ ಒಂದು ವಸ್ತು ಅದಕ್ಕೆ ಆಗಬೇಕಾದ್ರೆ ದೈವ ಸಂಕಲ್ಪ ಇರಬೇಕು. ಅದರಲ್ಲಿ ಅತ್ಯಂತ ಪ್ರೀತಿ ಪಾತ್ರನಾದ ನಮ್ಮ ಮಹೇಶ್ಗೆ ಯಾರು ಅಂದರೆ ಅವ್ರ ತಾಯಿ. ಆ ತಾಯಿಯ ಆಶೀರ್ವಾದ ಯಾವಾಗಲೂ ಹೇಳ್ತಾ ಇರ್ತಾನೆ. ಎಲ್ಲಿದ್ದಾರೆ? ಇಲ್ಲಿದ್ದಾರೆ, ಕರೆಕ್ಟ್. ಅವ್ರ ತಾಯಿ ಅವರು ಆ ಸಿನಿಮಾ ಮಾಡುವಾಗ ನಮ್ಮ ತಾಯಿ ಇದ್ರು. ಅವಾಗ ನನ್ನ ಒಂದು ಘಟನೆ ನಡೀತು, ಅದನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅದಾದ ನಂತರ ಈ ಹಲವಾರು ವಿಚಾರಗಳು ನಮ್ಮಲ್ಲಿ ನಡೀತು. ಆದರೂ ಇವತ್ತು ಈ ಒಂದು ಸಿನಿಮಾ ಮೂಲಕ ಮತ್ತೆ ನನ್ನ ಆರೋಗ್ಯ ಮತ್ತೆ ಇಂಪ್ರೂವ್ ಆಗುತ್ತೆ. ಎಲ್ಲರೂ ನಾನು ಕೇಳೋದು, ನೀವು ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ ಅಂತ. ಇಮೇಲೆ ಅವ್ರಿಗೆ ಹೇಳ್ತೀನಿ, ನನ್ನ ಆರೋಗ್ಯ ಇಂಪ್ರೂವ್ ಆಗಿಬಿಟ್ಟಿದೆ. ಯಾಕೆಂದರೆ ನನ್ನ ಆರೋಗ್ಯ ಪಾರ್ಟ್ 2ನಲ್ಲಿ ಮಾಡ್ತಾ ಇದ್ದೀನಿ ಅಂತ ಖಂಡಿತವಾಗಿ ಹೇಳ್ತೀನಿ. ನಮಸ್ಕಾರ.